ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಮುತ್ತಿನ ಪಲ್ಲಕ್ಕಿ. ಈ ಫಿಲ್ಮ್ ಡೈರೆಕ್ಟರ್ ಹೆಸರು MD ಕೌಶಿಕ್. ಅಣ್ಣ ಟೋಟಲ್ ಆಗಿ 4 ಫಿಲ್ಮ್ ತೆಗ್ದಾನ. ಅದ್ರಾಗ 3 ಫಿಲ್ಮ್ ನ 2018 ರಿಲೀಸ್ ಮಾಡ್ಬಿಟ್ಟಾನ. ಜಸ್ಟ್ ಎ ಕೋಇನ್ಸಿಡೆನ್ಸ್. ಈ ಫಿಲ್ಮ್ ನಾಗ ಹೀರೋಯಿನ್ ಆಗಿರೋದು ಗೌತಮಿ ಗೌಡ. ಅಕ್ಕ ಈಗ ಇನ್ಸ್ಟಾಗ್ರಾಮ್ ನಾಗ ನಾಚೋಸ್ ಯಾತ್ರ ತಿನ್ಬೇಕಂತ ಟ್ರೈನಿಂಗ್ ಕೊಡಕತ್ತಾಳ. ನಾಚೋಸ್ ತಿನ್ನೋಣ. ಏನಪ್ಪ ನಿನ್ ಮಾತೇ ನಂಗೆ ಅರ್ಥ ಆಗಿಲ್ಲ. ಇನ್ನು ಈ ಫಿಲ್ಮ್ ನಾಗ ಹೀರೋ ಆಗಿರೋದು ರಣಧೀರ. ನನ್ ಪ್ರೀತಿ ಕಾಣತ್ತೆ ತಾನೆ, ಬಾ. ಮೀಟ್ ಲಚ್ಚಿ. ಅಕ್ಕ ಡೈಲಿ ಮುಸುರು ತಿಕ್ಕಿ ಕಸ ಅಂದು ಬಟ್ಟಿ ಒಗೆದು ಕುರಿ ಮೇಸಕ್ ಹೋಗಾಳ. ಯಾರನ್ನ ಎಲ್ಲಿ ಬಿಟ್ಟಿರ್ಬೇಕು ಅಲ್ಲೇ ಬಿಟ್ಟಿರ್ಬೇಕು. ಲೆಕ್ಚರ್ ಮಾವನ್ ಹೆಸರು ರಣಧೀರ. ಅಣ್ಣ ಮಿಲ್ಟ್ರಾಗ ಅದನ, ಆದ್ರೆ ಯುದ್ಧ ಮಾತ್ರ ಲಚ್ಚಿ ಜೊತೆ ಮಾಡ್ತಾನ. ಲಚ್ಚಿ ಮತ್ತೆ ರಣಧೀರ್ಗ ನೇಚರ್ ಅಂದ್ರ ಬಹಳ ಇಷ್ಟ. ಇವ್ರಿಬ್ರು ನೇಚರ್ ನಾಗ ಅಡ್ಡಾಡ್ತಾರ, ಊಟ ಮಾಡ್ತಾರ, ಮಕಂತಾರ, ಮತ್ತೆ ನೇಚರ್ ನಾಗ ದಬಡಿ ದಿಬಡಿ ಮಾಡೋದ್ರಾಗ ತಪ್ಪೇನು? ಮಾತ್ಗೇನ್ ಕಮ್ಮಿ ಇಲ್ಲ, ಬಾಯ್ ಬೊಂಬಾಯ್. ಲಚ್ಚಿ ಇಷ್ಟೆಲ್ಲಾ ಮಾಡ್ತಿದ್ರು ಅವ್ರಪ್ಪ ಅಕ್ಕಿ ಬಗ್ಗೆ ಟೆನ್ಷನ್ ತಗೊಳಲ್ಲ. ಯಾಕಂದ್ರ ಅಣ್ಣಗ ಎನಿ ಟೈಮ್ ಎಣ್ಣಿದ ಚಿಂತಿ. ಹಿಂಗ್ ತೋರ್ಸಿದ್ರೆ ಎರಡೆರಡು ಬಾಟ್ಲು ಬ್ಯಾಗ್ ಒಳಗ್ ಮಡಗ್ತಾರಂತೆ. ಬ್ಯಾಗ್ ತುಂಬಾ ಫುಲ್ ಬಾಟ್ಲ್ ತುಂಬ್ಕೊಂಡ್ ಬನ್ನಿ. ಈ ಕ್ವಾಟ್ರ್ ಎಣ್ಣೆ ಉಯ್ಕೊಂಡ್ಬಿಟ್ರೆ ಮೈ ಮನಸ್ಸು ಎಲ್ಲ ಬೆಚ್ಚಗಿರ್ತೈತೆ. ನಾನ್ ಹಗ್ಗ ಒಸಿತೀನಿ, ನನ್ನ ಎಣ್ಣೆ ನಾ ಬಿಟ್ಕೋತೀನಿ. ನಿಮ್ಮ ಅಕ್ಕ ನಮ್ಮ ಮನೇಲಿ ಕಾಲಿಟ್ಟಾಗಿಂದ ಅವಳು ಹೇಳೋದ್ ಬಿಟ್ಟಿಲ್ಲ, ನಾನ್ ಕುಡಿಯೋದ್ ಬಿಟ್ಟಿಲ್ಲ. ಏನ್ ಇವಳು ಕೊಟ್ಬಿಡ್ತಾಳ ಗಂಟಿಂದ ನಂಗೆ ಎಣ್ಣೆ ಬಿಟ್ಕೊಳಕ್ಕೆ. ದಿನಾಲು ಕುಡಿಯಂಗ್ ಮಾಡ್ಬಿಟ್ಟವಳೆ. ಅಯ್ಯ ನಿನ್ ಮಕ್ಕೆ. ಈ ಫಿಲಿಮು ಸಮಾಜದಾಗಿರಂತ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ಬಗ್ಗೆ ಮಾತಾಡ್ತೈತಿ. ಆ ವ್ಯಕ್ತಿ ಯಾರಂದ್ರ ಒಬ್ಬ ವೇಶ್ಯೆ. ಇಲ್ಲ ಅಂದ್ರೆ ಅವಳು ವೇಶ್ಯೆ. ಈ ವೇಶ್ಯರು ಮುಂಬೈಲ್ ಮಾತ್ರನ ಇರೋದು. ವೇಶ್ಯರು ಅಂತ ಕರೀತಾರೆ. ನಿಮ್ ದೃಷ್ಟಿಲಿ ವೇಶ್ಯರು ಅಂದ್ರೆ ಯಾರು? ನಿಮ್ ದೃಷ್ಟಿಲಿ ವೇಶ್ಯರು ಅಲ್ದೇ ಇರೋರು ಯಾರು? ವೇಶ್ಯರಿಂದ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಲೆಕ್ಚರ್ ಅಮ್ಮ ಸತ್ರದ್ರಿಂದ ಅವ್ರಪ್ಪ 2ನೇ ಮದುವೆ ಆಗ್ಯಾನ. ಸೊ ಅವ್ರ ಚಿಕ್ಕಮ್ಮ ಪ್ರೀತಿಯಿಂದ ಲಚ್ಚಿಗೆ ಮೂದೇವಿ ಅಂತ ಕರಿತಾಳ. ಮೂದೇವಿ ಅಂತ ಅಂದು, ಲೇ ಮೂದೇವಿ ಮೊಸರು ತಗೊಂಬಾರೆ. ನಿನಗೆ ಹೆಂಗ್ ಗೊತ್ತಲ್ಲ ಈ ಮೂದೇವಿ? ಆ ಮೂದೇವಿನ ಕರ್ಕೊಂಡು ಬಸ್ ಸ್ಟಾಪ್ ತನಕ ಹೋಗ್ಬಿಡು. ಈ ಮೂದೇವಿ ಬೇರೆ ಕುರಿ ಬೈಸಕ್ ಹೋಯ್ತಾಳ. ಬಾಯ್ ಬಿಟ್ರೆ ಮೂದೇವಿ. ಈ ಫಿಲಿಮ್ ನಾಗ ಲೆಕ್ಚರ್ ಚಿಕ್ಕಮ್ಮನ್ ಕೆಲಸ ಎನಿ ಟೈಮ್ ಲಚ್ಚಿ ಕೆಲಸ ಹೇಳೋದು. ಇತ್ಲಾಗೆ ಕೈ ತೊಳೆಯಕ್ಕೆ ಬಕೆಟ್ ಅಲ್ಲಿ ನೀರ್ ಸೇದಿಡು. ಪಾತ್ರೆ ತೊಳ್ದಾಯ್ತಾ? ಅಜಾರ್ದಾಗಿರೋ ಕೋಣೆನ ಗುಡ್ಸಿ ಒರ್ಸಿ ಕ್ಲೀನ್ ಮಾಡಿ ನನ್ ತಮ್ಮ ಮಲ್ಗೋಕೆ ಹಾಸಿಗೆ ಒದ್ರಾಕೋ. ಬಟ್ಟೆ ಒಗಿಬೇಕು. ಅವನ ಬ್ಯಾಗ್ ನಾಗೆ ಕೊಳೆ ಬಟ್ಟೆ ಐತೆ, ತಗೊಂಡು ಒಗಿಯಕ್ ಹಾಕೋ. ಬಟ್ಟೆ ಒಗಿಬೇಕು ಕ್ಲೀನ್ ಆಗಿ. ಮುಸ್ರೆ ತಿಕ್ಕಿ ಆದ್ಮ್ಯಾಕೆ 2 ತೆಂಗಿನಕಾಯಿ ಸುಲ್ದಿಡು. ಲಚ್ಚಿ ಅವನಿಗೆ ಮೊದ್ಲು ಮಕ್ಕ ತೊಳಿಯಕ್ ಒಂದ್ ಬಿಂದಿಗೆ ನೀರ್ ಸೇದ್ಕೊಡೆ. ಕುರಿ ಅಟ್ಕೊಂಡು ಹೋಗಕ್ಕಿಲ್ವಾ? ಅಂಡೆ ಗುರಿ ಹಾಕು. ಇವ ಎದ್ಮ್ಯಾಗೆ ಹಸಿನಲ್ಲಿ ಕರ್ದ್ ಬಿಡು. ಉಸಾರ ಕರ್ಕೊಂಡ್ ಹೋಗ್ಬಾ, ಎಲ್ಲ ತೋರ್ಸ್ಕೊಂಡ್ ಬಾ. ಗೊತ್ತಾಯ್ತಾ? ಸರಿ ಚಿಕ್ಕಮ್ಮ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಈ ಫಿಲಿಮ್ ನ ಪ್ರೊಡ್ಯೂಸ್ ಮಾಡಿರೋದು ಗ್ಲೋಬಲ್ ಮ್ಯಾನ್ ಪ್ರೊಡಕ್ಷನ್ ಅವರು. ಗ್ಲೋಬಲ್ ಮ್ಯಾನ್ ಅಂದ್ರ ನಮ್ಮಂತ ದಡ್ರಿಗೆ ಎಲ್ಲಿಂದ ಅರ್ಥ ಆಗ ಕೇಳ್ರಿ. ಅದಕ್ಕ ಗ್ಲೋಬ್ ಮ್ಯಾಗ ಮ್ಯಾನ್ ನಿಲ್ಸ್ಬಿಟ್ಟಾರ ಇವರು. ಅಂಕಲ್ ನ ನೋಡ್ತಿದ್ರ ನಮ್ VVS ಹೈಸ್ಕೂಲ್ ಪ್ರಿನ್ಸಿಪಲ್ ನೆನಪಾಗತ್ತಾರ ನನಗೆ. ಈ ಫಿಲಿಮ್ ನಾಗ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿರೋದು ಸ್ಟಾರ್ ಗಿರೀಶ್. ಅದ್ ಹೆಂಗ್ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿದ್ನೋ ದೇವರಿಗೆ ಗೊತ್ತು. ಯಾಕಂದ್ರೆ ಫಿಲಿಮ್ ಪೂರ್ತಿ ಒಂದೇ ಒಂದ್ ಡ್ಯಾನ್ಸು ಇಲ್ಲ. ಬಟ್ ಎಡಿಟಿಂಗ್ ಮಾಡ್ರೆ SK ಜಾರ್ಜ್ ಕೆಲಸನ ನಾವು ಮೆಚ್ಕೊಳ್ಳೇಬೇಕು. ಯಾಕಂದ್ರೆ ಈ ತರ ಎಡಿಟ್ ಮಾಡಕ ಯಾರ ಕೈಲೂ ಆಗಲ್ಲ. ಫಿಲಿಮ್ ಸ್ಟಾರ್ಟ್ ಆಗ್ತದಂಗ ಇಬ್ರು ಮಾತಾಡ್ತಿರ್ತಾರ. ಅಲ್ಲ ಕಣೋ. ಕಣೋಣ ಅಣ್ಣ, ನಿಮ್ಮ ಅಪ್ಪನ ವಯಸ್ಸು ಅವನಿಗೆ. ಅಲ್ಲ ಕಣೋ. ಅಣ್ಣ ಸತ್ಯ ಶೋಧನೆ ಮಾಡಕ ಬಾಂಬೆ ಹೊಂಟಾನ. ನೋಡೋ, ಸತ್ಯ ಶೋಧನೆಗೆ ಅಂತ ಹೊರಟ ಮೇಲೆ ಎಲ್ಲದಕ್ಕೂ ಸಿದ್ಧ ಇರಬೇಕು. ಮೋಸ್ಟ್ಲಿ ಅಂಕಲ್ ಚಿಕನ್ ತಿಂದಿದ್ರು ಅನ್ಸತಿ, ಅದಕ್ಕ ಬಾಯ ಕಡ್ಡಿ ಹಾಕನಕತ್ತಾರ. ಬೈ ದ ವೇ ಅಣ್ಣ ರೈಟ್ರು. ಈ ವೃತ್ತಿಲಿ ಆಕರ್ಷಣೆ ಎಷ್ಟಿದೆಯೋ ಅಪಾಯನೂ ಅಷ್ಟೇ ಇದೆ. ಯೂಟ್ಯೂಬ್ ನಾಗೂ ಅಷ್ಟ ಅಣ್ಣ. ಆಕರ್ಷಣೆ ಎಷ್ಟಿದೆಯೋ ಅಪಾಯನೂ ಅಷ್ಟೇ ಇದೆ. ಬಸ್ ಬಂದ್ಮ್ಯಾಗ ಹತ್ತದ್ ಬಿಟ್ಟು ಅಣ್ಣ ಕೊರ್ಕಂತ ನಿಲ್ತಾನೆ. ಈ ತರ ಕೊರ್ಕಂತ ನಿಂತ್ರ ಕಂಡಕ್ಟರ್ ಗಳು ಸುಮ್ನಿರ್ತಾರ. ಇಂಪಾಸಿಬಲ್. ಟಿಕೆಟ್ ಕೊಡ್ರಿ, ಟೈಮ್ ಆಗುತ್ತೆ, ಬೇಗ ಹತ್ತಿ. ತಡಿಯಪ್ಪ. ಅಣ್ಣುಗ ಬಸ್ ನಾಗ ಸೋನಾ ಸಿಕ್ತಾಳ. ನಾನು ನನ್ನ ಜೀವನದಾಗ ಎಂತೆಂತ ದರಿದ್ರಗಳನ್ನ ನೋಡ್ಬಿಟ್ಟಿನಿ. ಆದ್ರೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಬುಕ್ ಹೋದಾರ್ನ ಇವತ್ತ ಫಸ್ಟ್ ನೋಡಿದ್ದು. ಇಷ್ಟೊಂದು ಸುಂದರವಾಗಿರೋ ಹುಡುಗಿ ಪಕ್ಕಕ್ ಕುಂತ್ರ ಹುಡ್ರು ಮಾತಾಡ್ಸಿಲ್ದಂಗಿರ್ತಾರ. ಮುಂಬೈಗ ಅಲ್ಲ, ಡೈರೆಕ್ಟ್ ಬೆಂಗಳೂರು ಟು ಮುಂಬೈ ಹೊಂಟ್ರ ಬಸ್ ಹತ್ತಿ ಮುಂಬೈಗ ಅಂತ ಕೇಳ್ತಿಯಲ್ಲ. ನಿಮ್ಗೆ ಒಳ್ಳೇದಾಗ್ತದೆ ನಿಮ್ಗೆ. ಈಗ ಇವ್ರಿಬ್ರಿಗೂ ಪರಿಚಯ ಆಕತಿ. ಐ ಆಮ್ ಸೋನಾ, ಸೆಟಲ್ಡ್ ಇನ್ ಮುಂಬೈ. ಐ ಆಮ್ ದರ್ಶಿ, ಸೆಟಲ್ಡ್ ಇನ್ ಅರ್ಪಳ್ಳಿ ನಿಯರ್ ಗಾಳೆಮ್ಮ ಟೆಂಪಲ್ 12th ವಾರ್ಡ್. ಮಾತ್ಗೇನ್ ಕಮ್ಮಿ ಇಲ್ಲ, ಬಾಯ್ ಬೊಂಬಾಯ್. ಒಂದು ಹೆಣ್ಣು ಯಾರ ನಿಮ್ ಹತ್ರ ಮಾತಾಡಕ್ಕಿನ ಮುಂಚೆ ಒಂದ್ ಹೆಣ್ಣು ಅಂತ ಸ್ಟಾರ್ಟ್ ಮಾಡಿದ್ರಂದ್ರ ಕೊರೆಯಕ ಬ್ಲೇಡ್ ಹಾಕನಕತ್ತಾರ ಅಂತ ಅರ್ಥ. ಒಂದು ಹೆಣ್ಣು. ಬೈ ದ ವೇ ಅಣ್ಣನ ಹೆಸರು ಸಂದೇಶ್. ಸಂದೇಶ್ ಪೆನ್ನೇಮಾ?
ಇಲ್ಲ, ಅಪ್ಪ ಅಮ್ಮ ಇಟ್ಟ ಹೆಸರು. ಅಣ್ಣ ನನ್ ವಿಡಿಯೋಸ್ ನ ಜನರು ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ತಾರ. ಈ ತರ ದರಿದ್ರವಾಗಿ ಕೆಟ್ಟ ಸಿಗ್ನಲ್ಸ್ ಎಲ್ಲ ಕೊಡ್ಬಾರ್ದು ನೀನು. ಅಣ್ಣ ಆಕ್ಚುಲಿ ವೇಶ್ಯರ್ ಬಗ್ಗೆ ಆರ್ಟಿಕಲ್ ಬರೆಯಕಂತ ಮುಂಬೈಗೆ ಹೊಂಟಾನ. ಈ ವೇಶ್ಯರು ಮುಂಬೈಲ್ ಮಾತ್ರನ ಇರೋದು? ರಿಯಲ್ ಲೈಫ್ ನಾಗ ಏನಾರ ವೇಶ್ಯರ್ ಬಗ್ಗೆ ಇಷ್ಟು ಜೋರಾಗಿ ಮಾತಾಡಿದ್ರ ಅಲ್ಲಿ ಹಿಂದ್ಗಡೆ ಮಕ್ಕಂದ್ರ ಅಂತ ಅಜ್ಜಿ ಎದ್ದು ನಮಿಗ್ ಮಕ್ಕನಂಗ್ ಹೊಡೆದ್ರಾಕಿ. ಈಗ ಸೋನು ಅಕ್ಕ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾಳ. ನಿಮ್ ದೃಷ್ಟಿಲಿ ವೇಶ್ಯರು ಅಂದ್ರೆ ಯಾರು? ಇದಕ್ಕ ಪರ್ಫೆಕ್ಟ್ ಆನ್ಸರ್ ನಮ್ ರೈಟರ್ ಹತ್ರ ಐತಿ. ಒಬ್ಬರಿಗಿಂತ ಹೆಚ್ಚು ಜನ ಗಂಡಸ ಜೊತೆ ಮಲ್ಗೋರು. ಇವನ್ ಆನ್ಸರ್ ಇಂದ ರಚ್ಚಿಗೆದ್ದು ಸೋನು ಕೇಳ್ತಾಳ, ಒಬ್ಬ ಹೆಂಗಸಿಗಿಂತ ಜಾಸ್ತಿ ಹೆಂಗಸ್ರ ಜೊತೆ ಮಲ್ಗೋಂತ ಗಂಡಸ್ರಿಗೆ ಏನಂತ ಕರೀತಾರೆ? ವೇಶ್ಯನ ತಯಾರು ಮಾಡೋರು. ನಿಮ್ ದೃಷ್ಟಿಲಿ ವೇಶ್ಯರ್ ಅಲ್ದೇ ಇರೋರು ಯಾರು? ಪತಿವ್ರತೆಯರು ಯಾರು? ಇದಕ್ಕ ಅಣ್ಣ ಹೇಳ್ತಾನ, ಈ ವಿಷಯ ಎಲ್ಲರಿಗೂ ಗೊತ್ತು. ಸೀತೆ, ದ್ರೌಪದಿ, ತಾರಾ, ಅನುರಾಧ, ಮಂಡೋದರಿ. ಬಟ್ ಸೋನು ಅಕ್ಕ ಇವನಿಗೆ ಗುಮ್ಲೇಬೇಕಂತ ಡಿಸೈಡ್ ಆದಂಗ ಐತಿ. ಪತಿವ್ರತೆಯರು ಅಂದ್ರೆ ನಿಮಗ್ ನಿಮ್ ಮನೆಯವ್ರು ಯಾರು ನೆನ್ಪಾಗ್ಲಿಲ್ವಾ? ನಿಮ್ ತಾಯಿ, ನಿಮ್ ಒಡ ಹುಟ್ಟಿದ ಅಕ್ಕ ತಂಗಿರು, ಇವ್ರಲ್ಲಿ ಯಾರು ನಿಮಗ್ ಪತಿವ್ರತೆಯರು ಕಾಣಿಸ್ಲಿಲ್ವಾ? ಈಗ ಅಕ್ಕ ಗಂಡಸರಿಗೆ ಬಾಯಿಗೆ ಬಂದಂಗ್ ಭಯಕತ್ತಿ ಬಿಡ್ತಾಳ. ಶತಶತಮಾನದಿಂದಲೂ ನಮ್ ಗಂಡಸ್ರಲ್ಲಿ ಬೆಳೆದ್ ಬಂದಿರುವಂತ ಸಿಂಪಲ್ ಸೈಕಾಲಜಿ ಇದು. ಅವ್ರ ಹೊರಗಡೆ ಎಷ್ಟೇ ಹಾದ್ರ ಮಾಡ್ ಬಂದ್ರು ಹೆಂಡ್ತೀರ್ ಮಾತ್ರ ಸೀತಾ ಮಾತೆ ತರ ಪತಿವ್ರತೆಯರಾಗಿರ್ಬೇಕು. ನೀವು ಹುಡುಗಿರೇನ್ ಕಮ್ಮಿ ಡಿಮ್ಯಾಂಡ್ ಇಕ್ತೀರಾ? ಹುಡುಗ ರೆಡಿ ಇರಕ್ಕೋ, ಅವ್ನ್ದು 6 ಇಂಚ್ ಇರಕ್ಕೋ, ಅಡ್ಡಾಡಕ್ ಸ್ವಂತ ಕಾರ್ ಇರಕ್ಕೋ, ಆಮೇಲೆ ಸ್ವಂತ ಮನಿ ಇರಕ್ಕೋ, ಪರ್ ಮಂತ್ ಸ್ಯಾಲ್ರಿ, ತಿಂಗಳಿಗೆ ಸ್ಯಾಲ್ರಿ ಮಿನಿಮಮ್ 3 lakhs ಮಂತ್ಲಿ. ನಾವು ಪೋಲಿಯೋ ಲಸಿಕೆನ ಮಕ್ಕಳಿಗೆ ಹಾಕ್ಬೇಕು, ಯಾಕಂದ್ರೆ ಪೋಲಿಯೋ ಪ್ರಪಂಚದಾದ್ಯಂತ ಮುಕ್ತ ಆಗಿಲ್ಲ. ಇನ್ನು ಈ ಎಮ್ಮಿ ನೋಡ್ರಿ ಏನ್ ಅನ್ನಕತ್ತಾಳ, 30 to 40 lakhs per month. ಈ ದರಿದ್ರಕ್ಕ ತಿಂಗಳಿಗೆ 30 ಲಕ್ಷ ಬೇಕಂತೆ. ಈಕಿಗೆ ಏನ್ರ ಮಿಸ್ ಆಗಿ 30 ಲಕ್ಷಕ್ಕ ಎಷ್ಟ್ ಸೊನ್ನೆ ಇರ್ತಾವ ಹೇಳಮ್ಮ ಅಂದ್ರ ಸರ್ ಒಂದ್ 30 ಇರ್ಬೋದು ಅಂತ ನೋಡ್ರಿ. ಏನು ದೊಂಬರಾಟ ನಡೀತೈತಾ ಇಲ್ಲಿ? ಈಗ ನಮ್ ರೈಟ್ರು ಹೇಳ್ತಾನ, ಈ ವರ್ಷದ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಗೆ ನನ್ ಶೋಲ್ಡರ್ ಮ್ಯಾಗು ಯಾವ್ದ್ರ ಹುಡುಗ ಈ ತರ ಮಕ್ಕಂಡಿದ್ರ ನಾನು ಸೇಮ್ ರಿಯಾಕ್ಟ್ ಮಾಡ್ತಿದ್ದೆ. ಆದ್ರೆ ಏನ್ ಮಾಡೋದು, ಹುಡ್ರು ಬಾಳ ಆರಾಮಿಗಳು ಇರ್ತಾರ. ಯಾಕಪ್ಪ ಅಂದ್ರೆ ಒಂದ್ಸಲಕ್ಕ ಈ ನನ್ನ ಮಕ್ಕಳು ಅರ್ಥ ಮಾಡ್ಕೊನಲ್ಲ. ಈಗ ಸೋನು ಅಕ್ಕ ಒಂದ್ ಕತಿ ಹೇಳ್ತಾಳ. ಸೊ ಈಕಿ ಹೇಳಕ್ ಕತೆಯಾಗ ನಮ್ ಲಚ್ಚಿ ಸ್ಟೋರಿ ಸ್ಟಾರ್ಟ್ ಆಕತಿ. ಲಚ್ಚಿ ಇರಂತ ಊರಿಗೆ ರಣಧೀರ ರಜಕ್ ಅಂತ ಬಂದಾನ. ಮಿಲಿಟರಿಯರು ರಜಕ್ ಬಂದಾಗ ನಾರ್ಮಲ್ ಡ್ರೆಸ್ ನಾಗ ಬರ್ತಾರ. ಈ ತರ ಯಾವನು ಯೂನಿಫಾರ್ಮ್ ಹಾಕ್ಯಂದ ಬಂದ್ಬಿಡಲ್ಲ. ಆಮೇಲೆ ಇನ್ನೊಂದ್ ವಿಷಯ, ಅವ್ರು ಈ ತರ ಯೂನಿಫಾರ್ಮ್ ಹಾಕ್ಯಂಡು ಎಲ್ ಬೇಕಲ್ಲಿ ಹೋಗಂಗಿಲ್ಲ. ಈ ಲೆವೆಲಿಂಗ್ ನಡಕ್ಕೆಂತ ನೀರ್ ಕುಡಿಯಾಕತ್ತಾನ ಇವನು ಇನ್ನೇನ್ ದೇಶ ಕಾಯ್ತಾನ. ಅಣ್ಣ ಇಲ್ಲಿ ಲಚ್ಚಿನ ಮಾತಾಡ್ಸ್ತಾನ. ನಿನ್ ಹೆಸರೇನು? ಲಚ್ಚಿ. ನನಗ್ ದೇವ್ರಣಿಗೂ ಗೊತ್ತಿರ್ಲಿಲ್ಲಪ್ಪ ಕುರಿಕಾಯ ಹುಡುಗಿರು ಈ ತರ ಪರ್ಫೆಕ್ಟ್ ಆಗಿ ಐಬ್ರೋ ಮಾಡಿಸ್ಕೊಂತಾರ ಅಂತ. ಲಚ್ಚಿ ರಣಧೀರನ್ನ ಅವ್ನು ಹೇಳಿದ್ದ ಅಡ್ರೆಸ್ ಕರ್ಕೊಂಡ್ ಬರ್ತಾಳ. ಪ್ಯಾಂಟು ಬೇರೆ ಅಂಗಡಿ ತಗೊಂಡಿದ್ದೆ ಅಣ್ಣ, ಯಾಕಂದ್ರೆ ಕಲರ್ ಚೇಂಜ್ ಐತಿ. ಬೈ ದ ವೇ ರಣಧೀರ ಅವ್ರ ಅಕ್ಕನ್ ಮನಿಗ್ ಬಂದಾನ. ಕೊನೆಗೂ ರಣಧೀರರ ಅಕ್ಕ ಉಮ್ಮಕ್ಕ ಹೊರಗಡೆ ಬರ್ತಾಳ. ಯಾಕಣ್ಣ ಕಜ್ಜಿ ಆಗೈತ ಆ ಲೆವೆಲಿಗೆ ಕರ್ಕನಕತಿ. ಒಳಗಡೆ ಬಂದು ಫ್ರೆಶ್ ಆದ್ಮ್ಯಾಗ ರಣಧೀರ ಹೇಳ್ತಾನ, ನಮ್ ದೇಶದಲ್ಲಿ ಮಿಲಿಟರಿ ಅವ್ರ ಗೌರವ ಸರ್ವನಾಶ ಆಗೋಗ್ಬಿಟ್ಟಿದೆ. ಅಲ್ಲ ಈ ತರ ನಡಕ್ಕೆಂತ ನೀರ್ ಕುಡಿದ್ರ ಮಿಲಿಟರಿ ಗೌರವ ಸರ್ವನಾಶ ಆಗ್ಲೇಬೇಕಲ್ಲ. ರಣಧೀರರ ಅಕ್ಕ ಉಮ್ಮಕ್ಕನ್ ಸ್ಪೆಷಾಲಿಟಿ ಏನಂದ್ರ ಅಕ್ಕ ತನ್ನ ಗಂಡುಗ ಎನಿ ಟೈಮ್ ಬೈತಿರ್ತಾಳ. ಅದ್ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದೀನಿ ಅಂತ ನಿನ್ನಂತ ಅವ್ನ್ ಕಟ್ಟಿದ್ನೋ ಆ ಭಗವಂತ. ಬಂದ್ಬಿಟ್ ಯಾ ಜಗಳಕ್ಕೆ ಮಗಳನ್ನ ವಹಿಸ್ಕೊಂಡು ಏಟ್ ದಪ್ಪ ಹೇಳಿವ್ನಿ ನಾನು, ನಿನ್ ಕುಡಿತದ ಹುಚ್ಚನ್ನ ನನ್ ತಮ್ಮಂಗ ಅಂಟಿಸ್ಬ್ಯಾಡ ಅಂತ. ಬಾಯಿ ಮುಚ್ಕೊಂಡ್ ಬಿದ್ಕ. ಏನ್ ಮಕ ನೋಡ್ತೀಯಾ? ಉಂಡಾಯ್ತಾನೆ ಕುಡಿಯೋದು ಅಗ್ಗ ಒಸಿಯೋದು ಬಿಟ್ರೆ ಏನ್ ಗೊತ್ತೈತೆ ನಿಂಗೆ? ನೋಡು, ಉರಿಯ ಬೆಂಕಿಯಾಗೆ ತುಪ್ಪ ಸಿರಿಬೇಡ. ಈಗ ರಣಧೀರುಗ ಲಚ್ಚಿ ಇದ ಮನ್ಯಾಗ ಇರ್ತಾಳ ಅಂತ ಗೊತ್ತಾಗತಿ. ಬೈ ದ ವೇ ಲಚ್ಚಿ ಉಮಕ್ಕಗ ಸ್ಟೆಪ್ ಡಾಟರ್ ಆಗಾಕು. ಇವಳು ನನ್ ಗಂಡನ ಮೊದಲನೇ ಹೆಂಡತಿ ಮಗಳು. ಉಮಕ್ಕಗ ಆಕಿ ಗಂಡ ಬೈದು ಅಲ್ಲಿಂದ ಒಕ್ಕನ. ಹಾಳಾಗೋಗು. ಹೋಗೋ ಕೊಡ್ಕೋ ಹೋಗು. ಏನು ಹೋಗೋ ಕೊಡ್ಕೋ ಹೋಗು. ಏನ್ ನೋಡ್ಕನಕ? ಹೋಗೋ ಕೊಡ್ಕೋ ಹೋಗು. ನೆಕ್ಸ್ಟ್ ದಿನ ಉಮ್ಮಕ್ಕ ಲಚ್ಚಿಗೆ ಹೆವಿ ಕೆಲಸ ಹೇಳದ್ ನೋಡಿ ರಣಧೀರ ಹೇಳ್ತಾನ, ನೆನ್ನೆನೆ ಹೇಳಿದ್ನಲ್ಲ ಆ ಚಿಕ್ಕ ಹುಡುಗಿಗೆ ಅಷ್ಟೊಂದ್ ಕೆಲ್ಸ ಹೇಳ್ಬೇಡ ಅಂತ. ಊನಕ ಕೆಲ್ಸ ಹೇಳಕ್ ಹೋಗ್ಬೇಡ, ಯಾಕಂದ್ ಸ್ವಲ್ಪ ತಾದ್ಮ್ಯಾಗ ಆ ಚಿಕ್ಕ ಹುಡುಗಿಗೆ ಇವನ ಬಾಳ ಕೆಲ್ಸ ಕೊಡ್ತಾನ. ಈಗ ರಣಧೀರುಗ ಊರ್ ತೋರ್ಸಕಂತ ಲಚ್ಚಿ ಕರ್ಕೊಂಡ್ ಹೋಗೋಳ. ಮೆತ್ಗೆ ಯೂಶಲಿ ಎಲ್ಲಾ ಹುಡ್ರು ಹುಡುಗಿರ್ ಕೈ ಹಿಡ್ಕೊಂಡು ಅವ್ರನ್ನ ಮೆಟ್ಲು ಇಳಿಸ್ತಾರ. ಆದ್ರೆ ಇಲ್ಲಿ ಲಚ್ಚಿನ ಇವನ್ ಕೈ ಹಿಡ್ಕೊಂಡು ಇವನಿಗೆ ಮೆಟ್ಲು ಇಳಿಸ್ತಾಳ. ಆಮೇಲೆ ಇವನ್ ಸತಿಗೂ ಹುಡುಗಿಯರ್ ಇಳ್ದಂಗ್ ನಿಧಾನಕ್ ಮೆಟ್ಲು ಇಳಿಯಾಗತಾನ. ಥಿಯೇಟರ್ಗೆ ಫಿಲ್ಮ್ ನೋಡಕ್ ಬಂದ್ರಂತ ಜನರನ್ನ ನೀವ್ ಎಮೋಷನಲ್ ಮಾಡ್ಬೇಕಪ್ಪ ಅಂದ್ರೆ ಇಬ್ರು ಬಗ್ಗೆ ಮಾತಾಡಕು. ಒಂದು ನೆಲ ಉಳುವ ರೈತ, ಇನ್ನೊಂದು ಗಡಿಕಾಯ ಸೈನಿಕ. ಇವ್ರಿಬ್ರು ಬೆಟ್ಟ ಸುತ್ತುಡಿಯಾಕರ ಇವರಿಗೆ ಸ್ಟೆಂಟ್ ಮಾಡ ಅಂತ ಒಂದ್ ಹುಡುಗ ಕಾಣಿಸ್ತಾನ. ನೋಡು ಈ ಹುಡ್ಗ ಏನೇನ್ ಮಾಡ್ತಾನೆ ಅಂತ. ಇಲ್ಲಿ ಬರ ಅಂತ ಡೈಲಾಗ್ಸ್ ಗಳೇನೋ ಚೆನ್ನಾಗದವು. ಬಟ್ ಇದ ಡೈಲಾಗ್ಸ್ ಗಳನ್ನ ನಾವೇನ್ರ ಕಣ್ಣು ಮುಚ್ಚಿ ಹಂಗ್ ಕೇಳಿಸ್ಕೊಂಡ್ಬಿಟ್ರ ಬಾಳ ಕೆಟ್ಟದಾಗ ಕೇಳಿಸ್ತಾವು. ನೋಡು ಈ ಹುಡ್ಗ ಏನೇನ್ ಮಾಡ್ತಾನೆ ಅಂತ. ಲಚ್ಚಿ ಅದ್ಭುತವಾಗಿ ಮಾಡ್ತಿದ್ದಾನೆ. ಇವ್ನ್ ಮಾಡೋದನ್ನ ನೋಡ್ತಾ ಬೆಟ್ಟ ಹತ್ತವ್ರೆಲ್ಲ ಇಲ್ಲೇ ನಿಂತ್ ಬಿಡ್ತಾರೆ. ಸಖತ್ತಾಗಿ ಮಾಡ್ತಾನೆ. ಅರ್ಥ ಆಯ್ತು ಅನ್ಸುತ್ತೆ. ಈಗ ಲಚ್ಚಿ ತಾನ್ ಸಣ್ಣಕ್ಕಿದ್ದಾಗ ಹೆಂಗ್ ಓದ್ತಿದ್ಲು ಅಂತ ತನ್ನ ಸ್ಕೂಲ್ ಡೇಸ್ ಬಗ್ಗೆ ರಣಧೀರಗ್ ಹೇಳ್ತಾಳ. ಲಚ್ಚಿ ಓದೋದು ಲಚ್ಚರ್ ಚಿಕ್ಕ ಮಗ ಇಷ್ಟ ಇರಲ್ಲ. ಎಲ್ಲಿದ್ಯಾ ನೀನು? ಇದೇನ್ ಸರ್ ಇದು? ರಾಗ ಸಾದ ಆ ಜಾವಾಮ ಬನ ಪಾಯ ಉಡ ಟಚ್. ನಿಮ್ಮ ಅಮ್ಮನ ಪಿಂಡ
ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಸೊ ಲಚ್ಚಿ ಚಿಕ್ಕಮ್ಮ ಬಂದು ಆಕಿನ ಸ್ಕೂಲ್ ಇಂದ ಕರ್ಕೊಂಡ್ ಹೋಗಳ. ನಗು ತಡ್ಕನಕತಿ ಅಲ್ಲ ನೀನು. ಮೇಷ್ಟ್ರು ಅಡ್ಡ ಬಂದದ್ಕ ಉಮ್ಮಕ್ಕ ಹೇಳ್ತಾಳ, ಎಳ್ಕೊಂಡು ಹೋಗಿಲ್ಲ ಅಂದ್ರೆ ಮನೆಯಾಗೆ ಗುಡ್ಡೆ ಬಿದ್ರು ಕ್ಯಾಮೇನ ನೀನ್ ಎಂಟ್ರು ಬಂದ್ ಮಾಡ್ತಾಳ. ಯಾಕೆ ಕಳಿಸ್ತೀರಾ ಈಗ? ಬೈದವೇ ಉಮ್ಮಕ್ಕೂ ನೋಡ್ರಿ, ಲಚ್ಚಿ ಸಣ್ಣಕ್ಕಿದ್ದಾಗೂ ಹಿಂಗ ಇದ್ಲು, ಲಚ್ಚಿ ದೊಡ್ಡಕ್ಕಾದ್ಮೇಲೆ ಸತಿಗೂ ಹಂಗಾದಳ. ಸೇಮ್ ಟು ಸೇಮ್, ಒಂದನೇನು ಡಿಫ್ರೆನ್ಸ್ ಇಲ್ಲ. ಈವನ್ ಆಕಿ ಕಿವಿ ಹಾಕಂದ್ರ ಅಂತ ಓಳೆಗಳ ಸತಿಗೂ ಸೇಮ್ ಅದು. ಅಕ್ಕ ಚೇಂಜ್ ಮಾಡಿಲ್ಲ ಇಷ್ಟು ವರ್ಷದಿಂದ. ಮಾತ್ಗೇನ್ ಕಮ್ಮಿ ಇಲ್ಲ, ಬಾಯ್ ಬೊಂಬಾಯ್. ಈಗ ಮೇಷ್ಟ್ರು ಹೇಳ್ತಾರ, ಗಾಂಧೀಜಿ ಒಂದ್ ಮಾತು ಹೇಳ್ತಾರೆ. ನಿಮಗೆ ಅನಸ್ತತೆ ಮೇಷ್ಟ್ರೆ ಈಕಿ ಗಾಂಧೀಜಿ ಮಾತನ್ನ ಸೀರಿಯಸ್ ಆಗಿ ತಗೋಬಹುದು ಅಂತ? ನಂಗ ಅವೆಲ್ಲ ಬೇಕಾಗಿಲ್ಲ. ಬಟ್ ಲಚ್ಚಿಗೆ ಓದೋದ್ರ ಮ್ಯಾಗ ಬಹಳ ಇಂಟ್ರೆಸ್ಟ್ ಇರೋದ್ರಿಂದ ಕಿಟಕಿ ಪಕ್ಕಕ್ಕ ನಿಂತ್ಕೊಂಡು ಕ್ಲಾಸ್ ನ ಕೇಳ್ತಿರ್ತಾಳ. ಒಂದ್ಸಲ ಡೇಟ್ ನೋಡ್ರಿ, 16/10/2015 ಐತಿ, ವಾರ ಶುಕ್ರವಾರ. ಸ್ವಲ್ಪ ಇದನ್ನ ನೆನ್ಪಿಟ್ಕೊಳ್ರಿ, ಆಮೇಲೆ ಮಾತಾಡ್ತೀನಿ. ಸರಿ ಆಯ್ತಪ್ಪ. ಮೇಷ್ಟ್ರು ಕರೆದ್ರ ಸತಿಗೂ ಲಚ್ಚಿ ಕ್ಲಾಸಿಗೆ ಬರಲ್ಲ. ಚಿಕ್ಕಮ್ಮ ಬಂದ್ ನೋಡಿದ್ರೆ ಬಾಸುಂಡಿ ಬರಂಗ್ ಬರ್ಸ್ಬಿಡ್ತಾಳೆ. ಇದರಿಂದ ನಮ್ ಮೇಷ್ಟ್ರು ಎಮೋಷನಲ್ ಆಗಿ ಬಹಳ ದರಿದ್ರವಾಗಿ ಹಳ ಆಕ್ಟಿಂಗ್ ಮಾಡ್ತಾರ. ಶಾಲೆಯಲ್ಲಿ ಕಲಿಬೇಕು ಅನ್ನೋ ಮಕ್ಕಳಿಗೆ ಪ್ರೋತ್ಸಾಹನೇ ಇಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇಷ್ಟೊತ್ತು ಲಚ್ಚಿ ಹೇಳಿದ ಕತಿ ಎಲ್ಲ ಕೇಳಿದ್ಮ್ಯಾಗ ರಣಧೀರ ಹೇಳ್ತಾನ, ಹಾಗಿದ್ರೆ ನಿಮ್ ಮೇಷ್ಟ್ರು ನೋಡ್ಬೇಕು ಅಂತ ನನ್ಗೆ ಆಸೆ. ಈಗ ರಣಧೀರನ್ನ ಮೇಷ್ಟ್ರಿ ಪರಿಚಯ ಮಾಡ್ಸಕಂತ ಲಚ್ಚಿ ರಣಧೀರನ್ನ ಸ್ಕೂಲಿಗೆ ಕರ್ಕೊಂಡ್ ಬರ್ತಾಳ. ಇಲ್ಲಿ ಒಂದ್ಸಲ ಡೇಟ್ ನೋಡ್ರಿಯಪ್ಪ, 16/10/2015 ಶುಕ್ರವಾರ. ಈಕಿ ಸಣ್ಣಕ್ಕಿದ್ದಾಗ ಯಾವ ಡೇಟು ಮತ್ತೆ ವಾರ ಇತ್ತೋ ಇವತ್ತು ಅದ ಡೇಟು ಮತ್ತೆ ವಾರ ಐತಿ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಆಮೇಲೆ ಆಗ್ಲೇ ಲಚ್ಚಿ ಜೊತೆಗೆ ಪಕ್ಕ ಕುಂತದಂತ ಪಿಂಕ್ ಡ್ರೆಸ್ ಹುಡುಗಿ ಇಲ್ಲೇ ಅದಾಳ. ಆಮೇಲೆ ಈ ಪರ್ಪಲ್ ಕಲರ್ ಹೂ ಹಾಕೊಂಡದಂತ ಹುಡುಗಿರು ಇಲ್ಲೇ ಅದಾರ. ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ಲಚ್ಚಿ ಒಬ್ಬಕ್ಕೆ ದೊಡ್ಡಕ್ಕೆಗಳ, ಆಕಿ ಕ್ಲಾಸ್ಮೇಟ್ಸ್ ಎಲ್ಲ ಇನ್ನೂ ಸಣ್ಣರ ಅದಾರ. ಇದು ಒಂದು ಹಳ್ಳಿ ಫಿಲಿಂ ಆಗಿರೋದ್ರಿಂದ ಇಲ್ಲಿ ಒಬ್ಬ ವಿಲನ್ ಜಮೀನ್ದಾರ ಆಗಿರಕು. ಆಮೇಲೆ ಇವ್ರ ತಾತ ಮತ್ತೆ ಅಪ್ಪ ಮಾಡಿರೋ ಆಸ್ತಿ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಆಕ್ಚುಲಿ ಇವ್ರ ಊರಾಗಿರೋಂತ ಜಮೀನ್ದಾರ ಸಂಪ್ರದಾಯನ ಹೆವಿ ಫಾಲೋ ಮಾಡ್ತಾನ. ಆ ಸಂಪ್ರದಾಯ ಏನಂದ್ರ, ಹಳ್ಳಿನಾಗ ಯಾವ್ದೇ ಹೆಣ್ಣು ಮಗ ದೊಡ್ಡವಳಾದ್ರೂ ಇವನೇ ಅನುಭವಿಸ್ಬೇಕು. ಸಂಪ್ರದಾಯಗಳು ಈ ತರ ಇದ್ರ ಗಂಡ್ ಮಕ್ಳು ಫಾಲೋ ಮಾಡ್ಲಿಲ್ಲಂಗಿರ್ತಾರ. ನೆಕ್ಸ್ಟ್ ದಿನ ಲಚ್ಚಿ ರಣಧೀರನ್ನ ಕರ್ಕೊಂಡು ಮಧ್ಯಾಹ್ನ ಯೋಗಾಸನ ಮಾಡ್ತಿದ್ದಂತ ಸ್ವಾಮೀಜಿನ ತೋರಿಸ್ತಾಳ. ಒಳಗ ಹೊರಗ ಒಳಗ ಹೊರಗ ಒಳಗ ಹೊರಗ ಒಳಗ ಹೊರಗ. ಅಲ್ಲ, ನನಗೆ ಕಾಮನ್ ಸೆನ್ಸ್ ಕಮ್ಮಿ ಐತಿ ಅನ್ನೋದನ್ನ ಒಪ್ಕೊಂತೀನಿ. ಬಟ್ ಯಾವ ಹಳ್ಳ್ಯಾಗ ಈ ತರ ಗಂಡ್ ಮಗ ಮತ್ತೆ ಹೆಣ್ಮಗ ಮಧ್ಯಾಹ್ನ ಹೊತ್ತು ಯೋಗಾಸನ ಮಾಡ್ತಾರ ಹೇಳ್ರಿ? ಇಲ್ಲಿ ಬರೋಂತ ಡೈಲಾಗ್ಸು ಚೆನ್ನಾಗದವು, ಬಟ್ ಕಣ್ ಮುಚ್ಚಿ ಕೇಳಿಸ್ಕೊಂಡ್ರ. ಅವಯ್ಯ ಕೆಳಗಿರ್ತಾನ, ಇವಮ್ಮ ಅವನ್ ಮೇಲ್ ಇರ್ತಾಳೆ. ಎಷ್ಟ್ ಚೆನ್ನಾಗ್ ಮಾಡ್ತಿದಾರಲ್ಲ. ಎಷ್ಟ್ ಚಂದಾಗ್ ಮಾಡ್ತಾರಲ್ವಾ. ಹಿಂಗೆಲ್ಲ ಮಾಡೋದ್ ಕಷ್ಟ ಅಲ್ವಾ? ಸೊ ಲಚ್ಚಿ ಮತ್ತೆ ರಣಧೀರ ಗುಡಿಗೆ ಹೋದಾಗ ಸ್ವಾಮೀಜಿ ಹೇಳ್ತಾನ, ಇದನ್ನ ಕಣ್ಣಿಗೆ ಶ್ರೀರಕ್ಷೆ ತರ ಹಚ್ಕೊಂಡು ಯಾರ ಕೊರ್ಯಾಕರ ನಾನು ಹಿಂಗ ತಲೆ ಅಲ್ಲಾಡ್ಸೋದು. ಏನ್ ಸ್ಮೈಲಕ ನಿಂದು. ಇಷ್ಟೆಲ್ಲ ಆದ್ಮ್ಯಾಗ ಹುಡ್ರು ಕಾಂಪ್ಲಿಮೆಂಟ್ ಕೊಡ್ಲೇಬೇಕಲ್ಲ. ಈ ಪ್ರಕೃತಿ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ನೀನು ಚೆನ್ನಾಗಿದ್ಯಾ. ನೆಕ್ಸ್ಟ್ ದಿನ ಇವ್ರು ಈ ತರ ಸುತ್ತಾಡಿ ಹೋಗರ ಲಚ್ಚಿ ನೀರಾಗ ಬಿದ್ದು ತನ್ನ ಬಟ್ಟೆನೆಲ್ಲ ಒದ್ದೆ ಮಾಡ್ಕೊಂಡ್ಬಿಡ್ತಾಳ. ಈಗ ಲಚ್ಚಿ ಬಟ್ಟೆ ಆರಿಸ್ಕೋಬೇಕು, ಬಟ್ ರಣಧೀರ ತನ್ನ ದಾಹ ಆರಿಸ್ಕೋಬೇಕು. ಆದ್ರೆ ಇದು ಲಚ್ಚಿಗೆ ಇಷ್ಟ ಇಲ್ಲ. ಅಯ್ಯೋ ಬೇಡ ಬೇಡ, ಇವೆಲ್ಲ ತಪ್ಪ ಬಿಟ್ಬಿಡು ನನ್ನ. ಹುಡುಗಿರು ದಬಡಿ ದಿಬಡಿಗೆ ಒಪ್ಕೊಳ್ಳಿಲ್ದಾಗ ಹುಡ್ರಿ ಹೇಳ ಅಂತ ಡೈಲಾಗು, ನಿನಗ್ ನನ್ ಮೇಲ್ ಪ್ರೀತಿ ಇದೆಯೋ ಇಲ್ವೋ? ಸರಿ ಮಾಡ್ರಿ ನಾನು ನನ್ ಪ್ರೀತಿ ಕಾಣತ್ತೆ ತಾನೆ, ಬಾ. ಈ ತರದ ಸೀನ್ಸ್ ಎಲ್ಲ ತೋರ್ಸಕ್ ಹೋಗ್ಬೇಡ್ರಿ, ಯಾಕಂದ್ರೆ ಪೇರೆಂಟ್ಸ್ ಗಳು ಚಾನಲ್ ಚೇಂಜ್ ಮಾಡ್ಬಿಡ್ತಾರ. ಮಾತ್ಗೇನ್ ಕಮ್ಮಿ ಇಲ್ಲ, ಬಾಯ್ ಬೊಂಬಾಯ್. ಈ ಫಿಲಿಮಿನ್ ಡೈರೆಕ್ಟರ್ ಬಹಳ ಕ್ರಿಯೇಟಿವ್ ಇರೋದ್ರಿಂದ ದಬಡಿ ದಿಬಡಿ ಮುಗೀತು ಅನ್ನೋದನ್ನ ಬಹಳ ಮೆಟಫೋರಿಕ್ ಆಗಿ ತೋರ್ಸಾರ. ದಟ್ ಲಾಸ್ಟ್ ಡ್ರಾಪ್ ಆಫ್ಟರ್ ಎವ್ರಿ ಯೂರಿನ್. ಈಗ ಲಚ್ಚಿಗೆ ಮಾವನ್ ಮ್ಯಾಗ ಹೆವಿ ಲವ್ ಆಗೈತಿ. ನೇಚರ್ ನಾಗ ದಬಡಿ ದಿಬಡಿ ಮಾಡ್ಯಾರದ್ಮ್ಯಾಗ ಮನ್ಯಾಗ ಮಾಡ್ಲಿಲ್ದಂಗಿರ್ತಾರ. ಜೀವನ ಪೂರ್ತಿ ನಿನ್ ಜೊತೆಲೇ ಇರ್ತೀನಿ. ಯಾವಾಗ್ಲೂ ನಿಂದೆ ನೆನ್ಪು, ನಿದ್ದೆನೆ ಬರ್ತಿಲ್ಲ. ಬೆಳಿಗ್ಗೆ ರಣಧೀರ್ಗ ಟೆಲಿಗ್ರಾಮ್ ಬರ್ತತಿ. ಸೊ ದಬಡಿ ದಿಬಡಿ ಮುಗ್ದಿರೋದ್ರಿಂದ ಅಣ್ಣ ಹೇಳ್ತಾನ, ಈ ಟೆಲಿಗ್ರಾಮ್ ನಾವು ನೆಗ್ಲೆಕ್ಟ್ ಮಾಡಕ್ ಆಗಲ್ಲ, ಈಗಿಂದ ಈಗ್ಲೇ ಹೊರಡ್ಬೇಕು. ಇನ್ನೇನು ಮಾವ ಮಿಲಿಟರಿಗೆ ವಾಪಸ್ ಹೋಗೋಣ ಅಂತ ಗೊತ್ತಾಗ್ತಿದ್ದಂಗ ಲಚ್ಚಿ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ. ಅಂತೂ ಇಂತೂ ನಾನು ನಿನಗೆ ಕೈ ಕೊಡಲ್ಲ ಅಂತ ಹೇಳಿ ರಣಧೀರ ಮಿಲಿಟರಿಗೆ ಹೋಗೋಣ. ಬಟ್ ಈ ದರಿದ್ರ ಬಸ್ ಅಂತೂ ಬಹಳ ಸ್ಲೋ ಹೊಂಟೈತಪ್ಪ. ಇಷ್ಟೆಲ್ಲ ದಬಡಿ ದಿಬಡಿ ಆಗಿರೋದ್ರಿಂದ ಲಚ್ಚಿ ಪ್ರೆಗ್ನೆಂಟ್ ಆಗ್ಲಿಲ್ಲಂಗಿರ್ತಾಳ. ಸೊ ಲಚ್ಚಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ಉಮ್ಮಕ್ಕ ಈಕಿನ ಜಮೀನ್ದಾರಿಗೆ ಒಪ್ಸಿ 4 ಎಕರೆ ಹೊಲನ ತಗೋಣ ಅಂತ ಪ್ಲಾನ್ ಹಾಕ್ಯಾಳ. ಸೊ ಜಮೀನ್ದಾರು ಲಚ್ಚಿ ಜೊತೆಗೆ ದಬಡಿ ದಿಬಡಿ ಮಾಡಕಂತ ಬಂದಾಗ ಅವರಿಗೆ ಶಾಕ್ ಆಕತಿ. ನೋಡ್ರಿ ಆ ಮಗು ಮುಖನ ನೋಡಕ್ಕೆ ನಮ್ ಮಗಳ ಮುಖ ಇದ್ದಾಗೆ ಇಲ್ವಾ? ಕೊನೆಗೂ 3 ಹೆಂಗಸರು ಸೇರಿ ಅಣ್ಣುಗ ತಾನ್ ಮಾಡ್ತಾರ ತಪ್ಪು ಅಂತ ರಿಯಲೈಸ್ ಮಾಡಿಸ್ತಾರ. ಈಗ ಲಚ್ಚಿ ಮೇಷ್ಟ್ರ ಹತ್ರ ಬಂದು ಮೇಷ್ಟ್ರು ಹೆಲ್ಪ್ ತಗೊಂಡು ರಣಧೀರನ್ನ ವಾಪಸ್ ಕರ್ಸ್ಕೊಂತಾಳ. ನೆಕ್ಸ್ಟ್ ಮೇಷ್ಟ್ರು ಇವರಿಬ್ರಿಗೂ ಮದುವೆ ಮಾಡಿಸ್ತಾನ. ಇಷ್ಟೊತ್ತು ಈ ಸ್ಟೋರಿನ ಹೇಳಿದಂತ ಸೋನಾ ಹೇಳ್ತಾಳ, ರಣಧೀರ್ಗೆ ಎಮರ್ಜೆನ್ಸಿ ಪೋಸ್ಟಿಂಗ್ ಇದ್ದಿದ್ರಿಂದ ಲಚ್ಚಿನ ಗೊತ್ತಿದ್ದೊಬ್ಬ ಟ್ರಕ್ ಡ್ರೈವರ್ ಮನೇಲಿ 2 ತಿಂಗಳ ಮಟ್ಟಿಗೆ ಬಿಟ್ಟು ಹೋದ್ರಂತೆ. ಬಟ್ ಲಚ್ಚಿನ ಆ ಡ್ರೈವರಿನ ಮಗ ಕರ್ಕೊಂಡೋಗಿ ವೇಷವಾಟಿಕೆ ಮಾಡೋ ಅಂತ ದಂಧೆಗೆ ಸೇರಿಸ್ಬಿಡ್ತಾನ. ಸೊ ಈ ಸ್ಟೋರಿ ನಡುವೆ ಬಸ್ ಪಂಚರ್ ಆಗಿದ್ಕ ರೈಟ್ರು ಮತ್ತೆ ಸೋನಾ ಹೊರಗಡೆ ಬಂದ್ ಕುಂದಿರ್ತಾರ. ಇಲ್ಲಿ ನಮ್ ರೈಟ್ರು ಕೇಳ್ತಾನ, ಅವಾಗ್ಲಿಂದ ಲಚ್ಚಿ ಲಚ್ಚಿ ಅಂತಿದ್ದೀರಲ್ಲ, ಅವಳು ನಿಮ್ಗೆ ತುಂಬಾ ಬೇಕಾದವಳ? ಬೈ ದ ವೇ ಅವತ್ತಿನ ಲಚ್ಚಿನೇ ಈ ಸೋನಾ. ಸೊ ಈಗ ಅಕ್ಕ ಸ್ವಲ್ಪ ಹೊತ್ತಿಗಿನ ಮುಂಚೆ ಬಸ್ನ ಪರಿಚಯ ಆಗಿರಂತ ರೈಟ್ರಿಗೆ ಕೇಳ್ತಾಳ,
ಕ್ಯಾನ್ ಯು ಮ್ಯಾರಿ ಮೀ? ನಾಚಿಕೆ ಆಗೋದಿಲ್ಲ? ಸೊ ಈ ಫಿಲಿಂ ಎಂಡ್ ಹಾಕಿಂತ ಮುಂಚೆ ರೈಟ್ರು ನಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನ. ನನಗೆ ತೀರ್ಮಾನ ತಗೊಳಕ್ ಆಗ್ತಾ ಇಲ್ಲ, ನೀವು ಹೇಗೆ ಹೇಳ್ತಿರೋ ಹಾಗೆ ನಾನ್ ಮಾಡ್ತೀನಿ. ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ಇದೆಲ್ಲ ಫಿಲಿಂ ನಾಗ ಅಷ್ಟ ಚೆನ್ನಾಗಿ ಕಾಣಿಸ್ತತಿ. ರಿಯಲ್ ಲೈಫ್ ನಾಗ ಯಾನ ನಮಗನು ವೇಶ್ಯನ್ ಮದುವೆ ಆಗ ಇಷ್ಟಪಡಲ್ಲ. ನಿಮ್ದ್ರಾಗ ಯಾರ ವೇಶ್ಯನ ಮದುವೆ ಆಗಂತ ಹೃದಯವಂತರಿದ್ರ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಪ್ಪ. ಸೊ ಇವತ್ತಿಗೆ ಇಷ್ಟ. ನಾನು ಈ ವಿಡಿಯೋ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಾನು ಮಾಡಿರೋಂತ ಜೋಕ್ಗಳೆಲ್ಲ ಫಿಲಿಂ ಒಳಗಡೆ ಇರೋಂತ ಕ್ಯಾರೆಕ್ಟರ್ ಗಳ ಮ್ಯಾಗ ಹೊರತು ಆಕ್ಟರ್ ಗಳ ಮ್ಯಾಗ ಅಲ್ಲ. ಆಕ್ಚುಲಿ ಈ ಫಿಲಿಂ ಚೆನ್ನಾಗಿತ್ತು, ರೋಸ್ಟ್ ಮಾಡಕಂತೂ ನನಗೆ ಮಜಾ ಬಂತು, ಬಟ್ ನೋಡಕ್ಕೂ ಚೆನ್ನಾಗಿ ಅನ್ಸ್ತು. ಸೊ ನೋಡ್ರಿ ಹೋಗಿ ಟೈಮ್ ಇತ್ತಪ್ಪ ಅಂತಂದ್ರ. ಸೊ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನಿಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ, ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.